ಹೇಗೆ ಅನ್ನಿಸ್ತು ಅಕ್ಕ ಆಡಿ? ತುಂಬಾ ಖುಷಿ ಆಯ್ತು. ಇಲ್ಲಿ ಎಷ್ಟೊತ್ತು ನಾವು ಒಬ್ರು ಚೈತ್ರ ಅಂತ ಇದ್ದೀವಿ, ಇಲ್ಲ ಇಬ್ರು ಚೈತ್ರ ಕ್ಲಾಸ್ ಅಲ್ಲಿ ಹೋದ್ರು 3 ಜನ ಚೈತ್ರ 5 ಜನ ಚೈತ್ರ ಕ್ಲಾಸ್ ಅಲ್ಲಿ ಹಂಗೆ ಬರೋದು. ಮತ್ ಸೋಷಿಯಲ್ ಲೈಫ್ ಬಂದಾಗ ಯಾವ ಚೈತ್ರ ಅಂತ ಕೇಳೋರಲ್ಲ, ಸೊ ಕುಂದಾಪುರದ ಹುಡುಗಿ ಚೈತ್ರ ಅಂತ ಕರಿತಿದ್ರು. ಯಾವ ಕಡೆ ಏನೋ ನೋಡ್ದೆ, ಬನ್ನಿ ಇಲ್ಲಿ. ಇದು ನೀವು ಕೇಳಿರ್ತೀರಿ ಲೀಫ್ ಆರ್ಟ್ ಅಂತ. ಅರಳಿ ಎಲೆಯಲ್ಲಿ ಮಾಡಿರೋದು. ಅಂದ್ರೆ ಆಸ್ತಿ ಅಥವಾ ಕೇಳಕ್ ಹೋದ್ರೆ ಎಷ್ಟಿದೆ ಅಂತ. ಸ್ನೇಹಿತರೆ ನಮಸ್ತೆ, ನಾನು ಗಜಾನಂದ್. ಇವತ್ತೇನಪ್ಪ ಅಂದ್ರೆ ನೀವು ಬಿಗ್ ಬಾಸ್ ಎಲ್ಲ ನೋಡಿದಿರಾ. ಬಿಗ್ ಬಾಸ್ ಅಲ್ಲಿ ಫೈರ್ ಈಸ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಒಬ್ರು ಘೋಷಣೆ ಮಾಡ್ಕೊಂಡ್ ಬರ್ತಾರೆ. ನಾನು ಇವಾಗ ಎಲ್ಲಿದ್ದೀನಿ ಅಂದ್ರೆ ನಿಮ್ಗೆ ಊರ ಹೆಸರು ಹೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ನಾನು ಇವಾಗ ಇರೋದು ಕುಂದಾಪುರಲ್ಲಿ. ಕುಂದಾಪುರ ಅಂದ ತಕ್ಷಣನೇ ನೆನಪಾಗೋದು ಚೈತ್ರ ಕುಂದಾಪುರ ಅವರು. ಚೈತ್ರ ಕುಂದಾಪುರ ಅವರ ಮನೆಗೆ ನಾನು ಇವತ್ತು ಬಂದಿದ್ದೀನಿ. ಬನ್ನಿ ಹೋಗೋಣ, ಅವ್ರ ಮನೆ ಹೇಗಿದೆ ನೋಡೋಣ, ಆ ಬಿಗ್ ಬಾಸ್ ಅಲ್ಲಿ ಹೇಗೆ ಆಡಿದ್ರು ನೋಡೋಣ, ಅವರ ಜೀವನ ಶೈಲಿ ಹೇಗಿತ್ತು ಅಂತ ಕೇಳ್ಕೊಳ್ಳೋಣ. ಇದೇ ಅವರ ಮನೆ. ಇವಾಗ ನಾವಿರೋದು ಕುಂದಾಪುರದಲ್ಲಿ. ಬನ್ನಿ. ಹಲೋ, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನಮ್ಮ ಚಾನಲ್ಗೆ ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವಾಗ ನಾವಿರೋದು ಕುಂದಾಪುರದಲ್ಲಿ ಅಲ್ವಾ? ಹೌದು, ಕುಂದಾಪುರದಲ್ಲಿ. ಓಕೆ, ಏನಿದು ಚೈತ್ರ ಕುಂದಾಪುರ? ಕುಂದಾಪುರದಲ್ಲಿ ಹುಟ್ಟಿರುವ ಚೈತ್ರ, ಹಾಗಾಗಿ ಚೈತ್ರ ಕುಂದಾಪುರ. ಓಕೆ, ಇಲ್ಲಿ ನೋಡ್ಬಿಡೋಣ ಫಸ್ಟ್. ಇದೇನ್ ಮೇಡಮ್ ಇದು ಚೈತ್ರ ಅಂದ್ರೆ? ಚೈತ್ರ ಅಂದ್ರೆ ನಾನು 2ನೇ ಮಗಳು. ಸೊ ನಾನು ಹುಟ್ಟಿದ ನಂತರ ಕಟ್ಟಿದ ಮನೆ ಇದು. ಒಂದು ಹಳೆ ಮನೆಗೆ ಅಕ್ಕನ ಹೆಸರಿತ್ತು, ಗಾಯತ್ರಿ ಅಂತ. ಸೊ ಈ ಮನೆಗೆ ನನ್ನ ಹೆಸರಿಟ್ಟಿದ್ರು. ಇಲ್ಲಿ ಇನ್ನೊಂದ್ ಮನೆ ಎಲ್ಲಿದೆ? ಎದುರುಗಡೆ ಇದೆ. ಅಲ್ಲ, ಮೂರನೇ ಮನೆ. ನಿಮ್ಮ ಮೂರನೇ ಮನೆ ಹೆಸರು? ಮೂರನೇ ಮನೆ ಗೊತ್ತಿಲ್ಲ, ಆ ಶಕ್ತಿ ಇನ್ನು ಬಂದಿಲ್ಲ, ನೋಡ್ಬೇಕು. ಓಕೆ, ಹೇಗೆ ಅನ್ನಿಸ್ತು ಅಕ್ಕ ಆಡಿ? ತುಂಬಾ ಖುಷಿ ಆಯ್ತು. ಇಲ್ಲಿ ಎಷ್ಟೊತ್ತು ನಾವು ಒಬ್ರು ಚೈತ್ರ ಅಂತ ಇದ್ದೀವಿ, ಇಲ್ಲ ಇಬ್ರು ಚೈತ್ರ. ರಜತ್ ಅವ್ರು ಹೇಳಿ ನಿಮ್ ಬಾಸ್ ಬಗ್ಗೆ. ನೋಡಿ, ಒಂದಿನ ಹೇಳಿಲ್ಲ ಇವಳು. ಎಷ್ಟು ಮಾತಾಡಿದ್ರಲ್ಲ ಅಲ್ಲಿ. ನನಗೊಂದಿನ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳಿದಾರೆ ನೋಡಿ. ಹೋಗೋದು ರಜತ್ ಅಂತಿದ್ದಾಳೆ. ರಜತ್ ಅವ್ರಿಗೆ ಚೈತ್ರ ಅವರು ರಜತ್ ಅವ್ರಿಗೆ ಬಾಸು, ನೀವು ನಮಗ್ ಬಾಸು ಅಂತ. ಏನಿಲ್ಲ, ಇವಳನ್ನ ನಡ್ಕೊಂಡಿದ್ರು. ನಮ್ಗೆ ಮನೇಲಿ ಇವಳು ಕಾಟ ಕೊಡ್ತಿದ್ವಿ, ನನಗ ಆ ಮನೇಲಿ ಕಾಟ ಕೊಡ್ತಿದ್ದಲ್ಲ, ಖುಷಿ ಆಗ್ತಿತ್ತು. ಹೌದು, ನಿಮ್ಮ ರಜತ್ ಅವ್ರದ್ದು ಬಾಂಡಿಂಗ್ ಚೆನ್ನಾಗಿತ್ತು ಅನಿಸ್ತು. ಹೇಗೆ? ಆಕ್ಚುಲಿ ಇಲ್ಲ, ನಾವಿಬ್ರು ಯಾವಾಗ್ಲೂ ಕಿತ್ತಾಡ್ತಿದ್ವಿ. ನಿಜವಾಗ್ಲೂ ಸೀರಿಯಸ್ ಆಗಿ ಕಿತ್ತಾಡ್ತಿದ್ದು. ಜನರ ಕಣ್ಣಿಗೆ ಅದು ಒಂಥರ ಟಾಮ್ ಅಂಡ್ ಜೆರಿ ತರ ಕಾಣಿಸ್ತಿತ್ತು. ನಿಜವಾಗ್ಲೂ ಕಿತ್ತಾಡ್ತಿದ್ವಿ ನಾವ್ ಯಾವಾಗ್ಲೂ. ಬಟ್ ಒಳ್ಳೆ ಮನ್ಸಿನ ವ್ಯಕ್ತಿ. ಅಂದ್ರೆ ತುಂಬಾ ಸ್ಟ್ರೈಟ್ ಆಗಿ ಹೇಳ್ತಾರೆ ಅನ್ಸಿದ್ದನ್ನ. ಅವರೇ ಹೇಳ್ತಾರೆ ನಾನು ತುಂಬಾ ದುರಂಕಾರಿ ಅಂತ. ಬಟ್ ಅದನ್ನ ಟು ಬಿ ಫ್ರಾಂಕ್ ಒಪ್ಕೊಂಡು ತುಂಬಾ ಕ್ಲೀನ್ ಹಾರ್ಟೆಡ್ ಮನುಷ್ಯ ಅಂತ ಅನ್ಸುತ್ತೆ. ಅಂದ್ರೆ ನಿಮ್ನ ಗೋಳು ಇಕ್ಕಿದ್ರು ಅನ್ಸುತ್ತಾ? ತುಂಬಾ ಗೋಳು ಹೊಯ್ಕೊಂಡಿದ್ ಬೇರೆ, ಟಾರ್ಚರ್ ಮಾಡಿರೋದ್ ಬೇರೆ, ಬೈದಿರೋದ್ ಬೇರೆ, ಪರ್ಸನಲ್ ಟಾರ್ಗೆಟ್ ಅದ್ರ ಮೇಲೆ. ಅಪ್ಪ ತುಂಬಾ ಅನ್ಭವಿಸ್ಬಿಟ್ಟಿದೀನಿ ನಾನು. ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಮನೇನ ನೋಡ್ಕೊಂಡ್ ಬರೋಣ. ಬನ್ನಿ. ದೊಡ್ಡ ಮನೆ ಏನಿಲ್ಲ ಮೇಡಮ್, ದೊಡ್ಡ ಮನಸ್ಸಿದ್ರೆ ಸಾಕು. ಬನ್ನಿ. ಅಂದ್ರೆ ಇದು ನೀವು ಹುಟ್ಟಿ ಬೆಳೆದಿರೋ ಮನೆನಾ? ಅಂದ್ರೆ ನಾನು ಹುಟ್ಟಿದ್ದು ಹಳೆ ಮನೆಯಲ್ಲಿ ಹುಟ್ಟು ಬೆಳೆದಿದ್ದು. ಆದ್ರೆ ನಮ್ಮ ಅಪ್ಪ ಇದನ್ನ ಕಟ್ಟಿ ಒಂದು 23 ವರ್ಷ 24 ವರ್ಷ ಆಗಿದೆ. ನಾನು ತುಂಬಾ ಚಿಕ್ಕವಳು. ಮೇ ಬಿ ನಾನು ಅಂಗನವಾಡಿಗೆ ಹೋಗ್ತಿದ್ದೆ ಅನ್ಸತ್ತೆ. ಆಗ ಕಟ್ಟಿದ್ ಮನೆ, 23 ವರ್ಷದ ಹಿಂದೆ ಕಟ್ಟಿದ್ ಮನೆ. ಇದೇ ಪೂರ್ತಿ. ಅಲ್ಲಿ ಹಳೆ ಮನೆ ಇದೆ, ಇಲ್ಲಿ ಹೊಸ ಮನೆ ಇದೆ. ಪೂರ್ತಿ ಇದಿಷ್ಟರಲ್ಲೇ ನಾನು ಆಡಿ ಬೆಳೆದಿದ್ದು. ಈಗ ತಂದೆ ಏನ್ ಮಾಡ್ಕೊಂಡಿರೋದು? ತಂದೆ ಮುಂಚೆ ಹಾಲು ವ್ಯಾಪಾರ ಇತ್ತು. ಅವ್ರು ಹೋಟೆಲ್ ನಲ್ಲಿ ಅಡಿಗೆ ಮಾಡ್ತಾರೆ. ಹೌದು, ಅಡಿಗೆ ಭಟ್ರು. ಕುತ್ಕೊಳ್ಳಿ, ಬನ್ನಿ. ಓಕೆ, ಏನಿಲ್ಲ, ಪರವಾಗಿಲ್ಲ. ಅದ್ರ ಜೊತೆಗೆ ಈಗ ನೀವು 3 ಜನ ಹೆಣ್ಮಕ್ಳು. ಹೌದು. ಹೇಗೆ ಹೇಳ್ತಾರೆ ತಂದೆಯವ್ರು, ಏನ್ ಹೇಳ್ತಾರೆ? ಖುಷಿ ಇದೆ ಅವ್ರಿಗೆ, ತುಂಬಾ ಖುಷಿ ಇದೆ. ಅಂದ್ರೆ ನಮ್ಮನ್ನ ಯಾವತ್ತೂ ಹಾಗೆ ಅನ್ಕೊಂಡ್ ಬೆಳೆಸ್ಲಿಲ್ಲ ಅವರು. ಹೆಣ್ಮಕ್ಳು ಅನ್ನೋ ತರ ಯಾವತ್ತೂ ಅನ್ಕೊಂಡ್ ಬೆಳೆಸ್ಲೇ ಇಲ್ಲ. ಯಾವಾಗ್ಲೂ ಎಲ್ಲಾರ್ನು ಗಂಡ್ಮಗ ಇದ್ದಿದ್ರೆ ಹೇಗ್ ಬೆಳೆಸೋರು ಅದೇ ತರ ಎಜುಕೇಶನ್ ಕೊಟ್ಟಿದ್ದಾರೆ, ಅದೇ ತರ ಫ್ರೀಡಮ್ ಕೊಟ್ಟಿದ್ದಾರೆ. ಅದಕ್ಕೆ ಖುಷಿ ಇದೆ. ಈಗ ಇಡೀ ಕರ್ನಾಟಕಕ್ಕೂ ಗೊತ್ತಾಗಿದೆ ಇವ್ರ ಮೇಲೆ ಗಂಡು ಮಕ್ಕಳಿದ್ದಾರೆ ಅಂತ. ಓಕೆ, ಇವಾಗ ಬಿಗ್ ಬಾಸ್ ಆಫರ್ ಅನ್ನೋದು ಹೇಗೆ ಒಲದ್ ಬಂತು ಅಂತ? ಅನಿರೀಕ್ಷಿತ, ನಂಗೆ ಗೊತ್ತೇ ಇಲ್ಲ. ಯಾರೋ ಅಪರಿಚಿತರು ಸಂಪರ್ಕ ಮಾಡಿದ್ದು. ಯಾಕೆ ಸಂಪರ್ಕ ಮಾಡಿದ್ರು ಏನು ಅನ್ನೋದೇ ಗೊತ್ತಿಲ್ಲ. ಆದ್ರೆ ಆಶ್ಚರ್ಯ ಆಗುತ್ತೆ ಒಂದೊಂದ್ಸಲ. ನಾನೇ ಯಾಕೆ ಆಯ್ಕೆ ಆದೆ ಅನ್ನೋದ್ರ ಬಗ್ಗೆನು ಗೊಂದಲ ಇದೆ. ಏನನ್ನ ತಲೆನಲ್ಲಿ ಇಟ್ಕೊಂಡು ಟೀಮ್ ನನ್ನನ್ನು ಆಯ್ಕೆ ಮಾಡ್ತು ಅನ್ನೋದ್ರ ಬಗ್ಗೆ ಎಲ್ಲ ಬಹಳ ಗೊಂದಲ ಇತ್ತು. ಬಟ್ ಖುಷಿ ಇದೆ. ಯಾರೋ ಅಪರಿಚಿತರ ಮೂಲಕ ಸಂಪರ್ಕ ಮಾಡಿ ನನ್ನನ್ನ ಟಚ್ ಮಾಡಿದ, ಬಹುಶಃ ನನ್ನ ಭಾಷಣಗಳನ್ನು ಕೇಳಿನೇ ಸಂಪರ್ಕ ಮಾಡಿರ್ತಾರೆ. ಆ ವಿಚಾರದಲ್ಲಿ ಖುಷಿ ಇದೆ. ಅಂದ್ರೆ ಈಗ ಭಾಷಣಗಳು ಅಂತಂದ್ರೆ ಹೇಗೆ, ಅದು ಎಲ್ಲ ಮಾತಾಡೋ ಕಲೆ ಹೇಗೆ ಬಂತು ಫಸ್ಟ್?
ಬೈ ಬರ್ತಾ ಇತ್ತು ಅನ್ಸುತ್ತೆ. ಅಂದ್ರೆ ನಾನು ಯಾವತ್ತು ಫ್ಯಾಮಿಲಿನಲ್ಲಿ ಯಾರು ಮಾತಾಡೋರಿಲ್ಲ, ಸೋಷಿಯಲ್ ಲೈಫ್ ಅಲ್ಲಿ ಯಾರು ಇಲ್ಲ. ಚಿಕ್ಕ ವಯಸ್ಸಿಂದ ಸ್ಕೂಲ್ಗಳಲ್ಲಿ ಭಾಷಣ ಕಾಂಪಿಟೇಷನ್ ಗಳಿಗೆ ಹೋಗ್ತಿದ್ದೆ. ಹಂಗ ಹೋಗ್ತಾ 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 ಆಮೇಲೆ ಭಾಷಣದ ಕಾಂಪಿಟೇಷನ್ ಗಳಲ್ಲಿ ಪ್ರೈಸ್ ತಗೋಬೇಕು ಅನ್ನೋ ಕಾರಣ ಪ್ರಾಕ್ಟೀಸ್ ಮಾಡ್ತಿದ್ದೆ. ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡೋದು ಹಾಗೆ ಮಾಡ್ತಿದ್ದೆ. ಜೊತೆಗೆ ಓದೋ ಹುಚ್ಚಿತ್ತು ತುಂಬಾ. ಚಿಕ್ಕ ವಯಸ್ಸಿಂದ ಎಲ್ಲ ಪುಸ್ತಕಗಳನ್ನು ಓದೋದು, ಪೇಪರ್ ಅನ್ನು ಓದೋದು. ಯಾರಾದ್ರೂ ಒಂದು ತಿಂಡಿ ತಗೊಂಡ್ಬಂದ್ ಕೊಟ್ರು ಕೂಡ ಆ ತಿಂಡಿ ತಂದಿರೋ ಪೇಪರ್ ಅನ್ನು ಬಿಡಿಸಿ ಓದ್ಬಿಟ್ಟು ಎಸಿತಿದ್ದೆ. ಹಂಗೊಂದು ಓದೋ ಹುಚ್ಚಿತ್ತು. ಸೊ ಓದೋ ಹುಚ್ಚು ಮತ್ತು ಮಾತಾಡ್ಬೇಕು ಅನ್ನೋದೊಂದು ಇದಿದೆ ಅಲ್ಲ, ಆ ಭಾಷಣಗಳ ಕಾಂಪಿಟೇಷನ್ ನಲ್ಲಿ ಏನೋ ಪ್ರೈಸ್ ಬರೋದು ಅನ್ನೋ ಖುಷಿ ಇತ್ತಲ್ಲ, ಅದರಿಂದ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬಂದೆ. ಮತ್ತೆ ಜರ್ನಲಿಸ್ಟ್ ಆಗ್ಬೇಕು, ನ್ಯೂಸ್ ಆಂಕರ್ ಆಗ್ಬೇಕು ಅಂತ ಆಸೆ ಇತ್ತು. ಸೊ ನ್ಯೂಸ್ ಆಂಕರ್ ಆಗ್ಬೇಕು ಅಂದ್ರೆ ಮಾತಾಡೋದನ್ನ ಕಲಿಬೇಕು ಅನ್ನೋದಿತ್ತು. ಸೊ ಅದು ಬೈ ಬರ್ತ್ ಮೋಸ್ಟ್ಲಿ ಪೂರ್ವಜನ್ಮದಲ್ಲ ಸುಕೃತ ಇತ್ತು ಅನ್ಸುತ್ತೆ, ಹಾಗಾಗಿ ಬಂದಿತ್ತು. ಈಗ ಚೈತ್ರ ಕುಂದಾಪುರ ಅಂತಿದೆಯಲ್ಲ, ನಿಮ್ದು ಹೆಸರು ಏನು, ಪೂರ್ತಿಯಾಗಿ ಹೆಸರೇನು? ಕುಂದಾಪುರ ಸೇರ್ಸ್ಕೊಳ್ಳೋಕ್ಕೂ ಮುಂಚೆ ಚೈತ್ರ ಅಂತ ಮಾತ್ರ, ಎಲ್ಲ ಡಾಕ್ಯುಮೆಂಟೇಶನ್ ಅಲ್ಲಿ ಬರೀ ಚೈತ್ರ ಅಂತಲೇ ಇದ್ದಿದ್ದು, ಇಟ್ಟಿದ್ದು ಚೈತ್ರ ಅಂತಾನೆ. ಸೊ ಚೈತ್ರ ಅನ್ನೋರು ತುಂಬಾ ಜನ ಇರೋರು ಕ್ಲಾಸ್ ಅಲ್ಲಿ. ಈಗ ನಾವು 90s ಕಿಡ್ಸ್ ಗಳನ್ನೆಲ್ಲ ತಗೊಂಡ್ರೆ ಹೆಚ್ಚು ಚೈತ್ರ ಅನ್ನೋ ಹೆಸರನ್ನ ಅವ್ರು ಇದ್ದೇ ಇರ್ತಾರೆ. ಚೈತ್ರದ ಪ್ರೇಮಾಂಜಲಿ ಫಿಲ್ಮು, ಆ ಹವಾದಲ್ಲಿ ಟೈಮಲ್ಲಿ ಹುಟ್ಟಿರೋರು ನಾವುಗಳೆಲ್ಲ. ನೀವ್ ಯಾವ್ದೇ ಕ್ಲಾಸ್ ತಗೊಳ್ಳಿ, ನೀವ್ ಎಲ್ಲೇ ವರ್ಕ್ ಹೋಗಿ ಅಲ್ಲೊಬ್ರು ಚೈತ್ರ ಇದ್ದೇ ಇರ್ತಾರೆ, ಆ ಹೆಸರಿನವ್ರು ಇದ್ದೇ ಇರ್ತಾರೆ. ಹಾಗಾಗಿ ಅವಾಗ ಫೇಮಸ್ ಇತ್ತು ಅನ್ಸುತ್ತೆ. ನನಗೂ ಜಾತಕ ಎಲ್ಲ ನೋಡಿ ಹೆಸರಿಡೋವಾಗ ಚ ಅನ್ನೋ ಅಕ್ಷರದಲ್ಲಿ ಹೆಸರಿಡಬೇಕು ಅಂತ ಇತ್ತಂತೆ. ನಮ್ಮ ಅಪ್ಪಂಗೆ ಸ್ವಲ್ಪ ಸಿನಿಮಾ ಎಲ್ಲ ತುಂಬಾ ಇಷ್ಟ, ಸಿನಿಮಾ ಹುಚ್ಚು. ಚೈತ್ರದ ಪ್ರೇಮಾಂಜಲಿ ಫಿಲ್ಮ್ ಎಲ್ಲ ತುಂಬಾ ಸೂಪರ್ ಹಿಟ್ ಆಗಿತ್ತಂತೆ ನಾವು ಊಟ ಟೈಮಲ್ಲಿ. ಹಾಗಾಗಿ ಚೈತ್ರ ಅಂತ ಹೆಸರಿಟ್ರು. ಕ್ಲಾಸ್ ಅಲ್ಲಿ ಹೋದ್ರು 3 ಜನ ಚೈತ್ರ, 5 ಜನ ಚೈತ್ರ ಕ್ಲಾಸ್ ಅಲ್ಲಿ ಹಂಗೆ ಬರೋದು. ಮತ್ ಸೋಷಿಯಲ್ ಲೈಫ್ ಬಂದಾಗ ಯಾವ ಚೈತ್ರ ಅಂತ ಕೇಳೋರಲ್ವಾ. ಸೊ ಕುಂದಾಪುರದ ಹುಡುಗಿ ಚೈತ್ರ ಅಂತ ಕರಿತಿದ್ರು. ಯಾವ ಚೈತ್ರ ಯಾವ ಚೈತ್ರ. ನಾನು ಮಂಗಳೂರು ಯೂನಿವರ್ಸಿಟಿನಲ್ಲಿ MCJ ಮಾಡಿದ್ದು, ಕೊಣಾಜಿನಲ್ಲಿ. ಆಗೆಲ್ಲ ಕೆಲವರು ಚೈತ್ರ ಅಂತಂದ್ರೆ ಯಾವ ಚೈತ್ರ ಅಂದ್ರೆ MCJ ನಲ್ಲಿ ಚೈತ್ರ, ಅಲ್ಲಿ ಇಬ್ರಿಬ್ರು ಚೈತ್ರ ಇರೋರು. ಆಗ ಕುಂದಾಪುರ ಹುಡುಗಿ ಚೈತ್ರ ಅಂತ ಅನ್ನೋರು. ಹಾಗಾಗಿ ಅದು ಕುಂದಾಪುರ ನನ್ನ ಹುಟ್ಟೂರು ಅನ್ನೋದೊಂದು ಗರ್ವ. ಮತ್ ನೀವ್ ಯಾರನ್ನೇ ಗಮನಿಸಿ, ನಮ್ಮ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ಬೋದು ಯಾರೇ ಇರ್ಲಿ, ಅವ್ರೆಲ್ಲರೂ ಊರಿನ ಹೆಸರು ಸೇರ್ಸ್ಕೊಂಡಿರ್ತಾರೆ. ಅಂದ್ರೆ ಈಗ ರವಿ ಬಸ್ರೂರು ನಮ್ಮ ಊರ್ನವ್ರೆ, ಬಸ್ರೂರು ಅವ್ರ ಹುಟ್ಟೂರನ್ನ ಸೇರ್ಸ್ಕೊಂಡಿರ್ತಾರೆ. ಅದೊಂದು ಗರ್ವ ನಮ್ಗೆ. ಹಾಗಾಗಿ ಚೈತ್ರ ಕುಂದಾಪುರ. ಈಗ ನನ್ನ ಹೇಳ್ದೆ, ಈಗ ಎಲ್ಲಿ ಹೋಗ್ತಾ ಇದೆ ಅಂದ್ರು ಕುಂದಾಪುರ್ಗೆ ಅಂದ್ರೆ ಏನ್ ಚೈತ್ರ ಮೀಟ್ ಮಾಡಕ್? ಹೌದಾ? ಓ ಖುಷಿ ಆಯ್ತು. ನಮ್ಮ ಮಾವ ಹೇಳಿದ್ದು ಊರಿಂದ, ಅವರು ಬಾಗಲಕೋಟೆ ಅವರು. ಅವರು ಅಂದ್ರೆ ಆ ಕಡೆಯವರು ಆಗ್ಲೇ ಮಾತಾಡೋದು ನೋಡಿದೆ. ಉತ್ತರ ಕರ್ನಾಟಕದವರು ಅಂದ್ರೆ ಹೆಮ್ಮೆ ಜಾಸ್ತಿ. ಈಗ ಒಂದ್ ರೀತಿ ಈಗ ಹಿಂದುತ್ವದ ಬಗ್ಗೆ ಪರ ಮಾತಾಡೋರು ಮುತಾಲಿಕ್ ಅವರಾಗಿರ್ಬೋದು, ಹಿಂದುತ್ವದ ಬಗ್ಗೆ, ಅದೇ ಗೋವುಗಳ ಬಗ್ಗೆ ಮಾತಾಡೋರು. ಇದು ಹೇಗೆ ಅನ್ಸುತ್ತೆ ನಿಮ್ಗೆ? ಮಾತಾಡಕ್ಕೆ ಹೇಗೆ ಕಲಿತ್ರಿ ಅಂತ ಫಸ್ಟ್ ಆಫ್ ಆಲ್? ಅದೇ ಅದು ಗೊತ್ತೇ ಇಲ್ಲ. ಸಂಘಟನೆ ಸಂಪರ್ಕ ಬಂತು ಕಾಲೇಜ್ ಡೇಸ್ ನಲ್ಲೇ. ಸಂಘಟನೆ ಜೊತೆಗೆ ಸೈದ್ಧಾಂತಿಕವಾಗಿ ಒಂದಷ್ಟು ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಸಂಘಟನೆಯ ವೇದಿಕೆಗಳು ಸಿಗೋದಕ್ಕೆ ಪ್ರಾರಂಭ ಆಯ್ತು. ಕಾಲೇಜ್ ಡೇಸ್ ನಲ್ಲಿ ಅದೊಂದಿತ್ತು, ಆ ಸಿದ್ಧಾಂತ, ಅದಕ್ಕೋಸ್ಕರ ಹೋರಾಡೋದು ಅನ್ನೋದನ್ನ ಸಂಘಟನೆ ಆಟೋಮೆಟಿಕಲಿ ಕಲ್ಸ್ಕೊಟ್ಬಿಟ್ಟಿತ್ತು. ಸೊ ಅದೇ ಈ ಫೀಲ್ಡ್ ಡೆಸ್ಟಿನಿ ಅಂತ ಏನ್ ಹೇಳ್ತೀವಲ್ಲ, ಅದು ಈ ಫೀಲ್ಡ್ ನನ್ನನ್ನು ಕರ್ಕೊಂಡ್ ಬಂತು ಅಂತ. ನೀವು ಸ್ಟೇಜ್ಗೆ ಇಳಿದ್ರೆ 1 hour ಆಯ್ತು, 2 hour ಆಯ್ತು. ಈ ಕೆಳಗಡೆ ಅಲ್ಲ, ಅಕ್ಕಪಕ್ಕದವ್ರು ಏನಾರಾಗ್ಲಿ, ಕೆಳಗಡೆ ಕೂತವ್ರು ಮುಗಿಲಿರು ಹೋಗೋಣ ಅನ್ನೋರು, ಆ ತರದ ಹಿಡಿದಿಟ್ಕೊಳ್ಳೋದು ಒಂದ್ ತರ ಗಾಡ್ ಗಿಫ್ಟ್ ಅಂತ ಹೇಳ್ತೀರಾ? ಭಗವಂತ ಅದೇ ವಾಗ್ದೇವಿಯ ಸೇವೆ ಅಂತ ನಾನು ಭಾವಿಸ್ತೇನೆ. ಸರಸ್ವತಿ ವರಪ್ರಸಾದ ಇದ್ದ ಕಾರಣಕ್ಕೆ ಇಷ್ಟು ವರ್ಷ ಅದನ್ನ ಉಳಿಸ್ಕೊಂಡ್ ಬರೋದಕ್ಕೆ ಸಾಧ್ಯ ಆಯ್ತು. ಅದರಿಂದಲೇ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಇಂಥ ದೊಡ್ಡ ವೇದಿಕೆ ಸಿಕ್ತು. ಸೊ ಅದು ಅಕ್ಷರಶಃ ವಾಗ್ದೇವಿಯ ಸೇವೆ. ಅದೇ ನಾನು ಪ್ರತಿ ಬಾರಿ ಹೇಳ್ತೇನೆ, ಮೋಸ್ಟ್ಲಿ ಎಲ್ಲೋ ಪೂರ್ವ ಜನ್ಮದಲ್ಲಿ ನಾನು ವಾಗ್ದೇವಿಯ ಸೇವೆ ಮಾಡಿದ್ದೆ, ಸರಸ್ವತಿ ಸೇವೆ ಮಾಡಿದ್ದೆ ಅನ್ಸುತ್ತೆ. ಹಾಗಾಗಿ ಅದು ನಾನ್ ತನ್ನದಲ್ಲದ ಪ್ರಪಂಚದಲ್ಲೂ ಕೂಡ ಅವಳು ಬಂದು ಕುತ್ಕೊಂಡ್ಲು, ಅವಳು ಬಂದು ಕೈ ಹಿಡಿದ್ಲು. ಆ ವಿಚಾರದಲ್ಲಿ ನಾನು ಬಹಳ ಸಂತೃಪ್ತೆ. ಈಗ ಯಾವ್ದೋ ಒಂದು ಭಾಷಣ ಅಥವಾ ಏನೋ ಒಂದು ಯಾವ್ದ್ರ ಬಗ್ಗೆ ಒಂದು ಹೋರಾಟ ತರ ಮಾಡ್ತಾ ಇರ್ತೀರಾ, ಅದಕ್ಕೆ ಮತ್ತೊಬ್ಬರನ್ನ ಎದುರಾಕೊಳ್ಳೋದು ಅಂತ ಅನ್ಸುತ್ತಾ? ಎದುರಾಕೊಳ್ಳೋದು ಅಂತ ಯಾವತ್ತೂ ಅನ್ಸಿಲ್ಲ. ಸತ್ಯ ಹೇಳೋಕ್ ಭಯ ಬೇಡ ಅಂತ ನೋಡಿ. ಅದಕ್ಕೆ ಸತ್ಯ ಹೇಳೋದಕ್ಕೆ ಯಾವಾಗ ನಾವು ಹೆದರ್ತೇವೆ, ಆಗ ಸತ್ಯ ಸಾಯುತ್ತೆ, ಮತ್ ನಮ್ಮ ಆತ್ಮಗೌರವ ಕೂಡ ಸತ್ತು ಹೋಗುತ್ತೆ. ಹಾಗಾಗಿ ನಾನು ಯಾರನ್ನು ಎದುರಾಕೋಬೇಕಾಗತ್ತೆ, ಯಾರಿಂದಲೂ ಅಪಾಯ ಆಗುತ್ತೆ ಅನ್ನೋ ಭಯಕ್ಕೆ ನಾನ್ ಸತ್ಯ ಹೇಳೋದನ್ನ ನಿಲ್ಸಲ್ಲ. ಹಾಗಾಗಿ ನನಗೆ ಎದುರಾಕೊಳ್ಳೋದು ಅಂತಂದ್ರೆ ಹಬ್ಬ ಬಂದ್ರೆ ಏನ್ ಮಾಡ್ತಾರೆ, ಮತ್ತು ಅದಕ್ಕೋಸ್ಕರ ಒಂದ್ ಸತ್ಯ ಹೇಳೋದಕ್ಕೋಸ್ಕರ ಒಂದ್ ತಲೆದಂಡ ಆಗತ್ತೆ ಅನ್ನೋದಾದ್ರೆ ಆ ತಲೆದಂಡ ಕೊಡೋದಕ್ಕೆ ನಾನು ಸಿದ್ಧ ಇದ್ದೀನಿ. ಆದ್ರೆ ಅದು ದೇಶ ಮತ್ತು ಧರ್ಮ ಮತ್ತು ಸಂಸ್ಕೃತಿ ಉಳಿವಿಗೋಸ್ಕರ ಆಗ್ಬೇಕು ಅಂತ. ಓಕೆ, ಅದ್ರ ಜೊತೆಗೆ ಇದು ಇವಾಗ ಮತ್ತೆ ನಮ್ಮ ಹೋಮ್ ಟೂರ್ಗೆ ಬರೋಣ. ಹೇಳಿ, ಇದು ಹಾಲ್ ಅಲ್ಲಿ ಇರೋದಾ? ಇದು ಹೌದು, ಚಿಕ್ಕ ಮನೆ ಇದು. ನಮ್ ಕಡೆ ನೋಡ್ದೆ, ಬನ್ನಿ ಇಲ್ಲಿ. ಇದು ನೀವು ಕೇಳಿರ್ತೀರಿ ಲೀಫ್ ಆರ್ಟ್ ಅಂತ. ಅರಳಿ ಎಲೆಯಲ್ಲಿ ಮಾಡಿರೋದು. ಮಹೇಶ್ ಮಾರಣೆ ಅಂತ ಒಬ್ಬ ನಮ್ಮ ಸಂಘಟನೆ ಒಬ್ಬ ಕಲಾಕಾರ. ಸೊ ಅವರು ಒಂದ್ ಕಡೆ ಕಾರ್ಯಕ್ರಮದಲ್ಲಿ ಉಡುಗೊರೆ ಕೊಟ್ಟಿದ್ದು.
ಈ ತರ ಉಡುಗೊರೆಗಳು ತುಂಬಾ ಹಾ ಬಂದಿದಾವೆ, ತುಂಬಾ ಬಂದಿದೆ. ಇಲ್ಲಿ ಇಡೋದಕ್ ಒಂದು ಜಾಗ ಇಲ್ಲ ಅನ್ನೋ ಪ್ರಶಸ್ತಿಗಳು. ಕಾರಣಕ್ಕೆ ಸನ್ಮಾನಗಳು. ಹಾ ಅಂದ್ರೆ ಇಡೋಕ್ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ಹಾ. ಎಲ್ಲ ಕಟ್ಟಿ ಮೇಲ್ಗಡೆ ಹಾಕಿಟ್ಟಿದೀವಿ ಈಗ ನಿಮ್ಮ ತಂದೆಗೆ ನೀವು 3 ಜನ ಮಕ್ಕಳಲ್ವಾ? ಹೌದು. ಅಂದ್ರೆ ಆಸ್ತಿ ಅಥವಾ ಕೇಳಕ್ ಹೋದ್ರೆ ಎಷ್ಟಿದೆ ಅಂತ ನಿಮ್ಗೆ? ಆಸ್ತಿ ಎಲ್ಲ ಏನೂ ಇಲ್ಲ. ಹಾ. ಅದೇ ಜನ ಕೇಳಿದ್ರೆ ಮಾತಾಡ್ತಾರೆ, ಹಾ. ಚೈತ್ರ ಕುಂದಾಪುರ ಕೋಟಿ ಮಾಡಿದಾಳೆ, ಹಾಗ್ ಮಾಡಿದಾಳೆ, ಹೀಗ್ ಮಾಡಿದಾಳೆ ಅಂತ. ಹಾ, ಹಾ. ಇಷ್ಟೇ ನಾನ್ ಸಂಪಾದನೆ ಮಾಡಿರೋದು ಅಂತಂದ್ರೆ ಜನರನ್ನ ಸಂಪಾದನೆ ಮಾಡಿದ್ದೇನೆ. ಹ್ಮ್. ಈಗಂತೂ ಕೋಟ್ಯಾಂತರ ಜನರ ಪ್ರೀತಿ ಸಂಪಾದನೆ ಮಾಡಿದ್ದೇನೆ. ಹಾಗಾಗಿ ಈಗ ಹೇಳ್ಕೊಳ್ಳಬಲ್ಲೆ ನಾನು ಕೋಟ್ಯಾಧೀಶ್ವರೆ ಅಂತ. ಆ ಪ್ರೀತಿಗೆ ಬೆಲೆ ಕಟ್ಟೋದಕ್ ಆಗೋದಿಲ್ಲ ಅಂತ. Okay.